ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದು. ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದು ದೊಡ್ಡ ಸಂದೇಶವನ್ನು ನೀಡಿದೆ. ನ್ಯಾಯಾಂಗದ ಮೇಲೆ ನಾವೆಲ್ಲರೂ ನಂಬಿಕೆ ಇಡೋಣ. ಕಾನೂನನ್ನ ನಮ್ಮ ಕೈಗೆ ತೆಗೆದುಕೊಳ್ಳೋದು ಬೇಡ. ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ನಟಿ ರಮ್ಯಾ ಪೋಸ್ಟ್ ಹಾಕಿದ್ರು. ಈ ಹಿಂದೆ ಕೂಡ ರಮ್ಯಾ ಅವರು ಪೋಸ್ಟ್ ಹಾಕಿದ್ರು. ಪೋಸ್ಟ್ ಆಗ್ತಾ ಇದ್ದ ಹಾಗೇನೆ ದರ್ಶನ್ ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡವರು, ಧನ್ವೀರ್ ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡವರು ಮುಗಿಬಿದ್ದು ಬಿಟ್ಟಿದ್ರು. ರಮ್ಯಾ ಅವರಿಗೂ ಕೂಡ ಟಾರ್ಚರ್ ಮಾಡಿದ್ರು. ಅದಾದ್ಮೇಲೆ ಕೇಸ್ ಆಗಿತ್ತು. ಈಗ ಒಂದು 4-5 ಜನ ಒಳಗೆ ಹಾಕಿದ್ದಾರೆ. ಇದೀಗ ಕೋರ್ಟ್ ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೇನೆ ಮತ್ತೊಮ್ಮೆ ಪೋಸ್ಟ್ ಅನ್ನು ಅವ್ರು ಹಾಕಿರೋದು. ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆ ಈ ಮುಖಾಂತರವಾಗಿ ಎಲ್ರಿಗೂ ಸಿಗ್ತಾ ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ನ್ಯಾಯಾಂಗದ ಮೇಲೆ ನಾವೆಲ್ಲರೂ ನಂಬಿಕೆಯನ್ನು ಇಡೋಣ ಅನ್ನುವಂತಹ ಮೆಸೇಜ್ ಅನ್ನು ಅವರು ಹಾಕಿರುವಂಥದ್ದು. ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಇದು, ನೀವು ಗಮನಿಸ್ತಾ ಇದ್ದೀರಾ. ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಸ್ಟೋರಿಯಲ್ಲಿ ಇದನ್ನು ಅವರು ಶೇರ್ ಮಾಡಿದ್ದಾರೆ. ನಟಿ ರಮ್ಯಾ ಮೊದಲ ದಿನದಿಂದಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು, ಸತ್ಯದ ಪರವಾಗಿ ನಾನು ಅಂತ ಹೇಳ್ಕೊಂಡು ಬಂದಿದ್ರು. ಸ್ವತಃ ಅವರೇ ಒಂದಷ್ಟು ಸಮಸ್ಯೆಯನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಎದುರಿಸಿದ್ದೂ ಕೂಡ ಇದೆ. ಸೊ ಇದೀಗ ಯಾವಾಗ ಜಡ್ಜ್ಮೆಂಟ್ ಬರ್ತಾ ಇದ್ದ ಹಾಗೇನೆ ಮತ್ತೊಂದು ಪೋಸ್ಟನ್ನು ಹಾಕಿದ್ದಾರೆ. ನೋಡಿ, ಈ ಪ್ರಕರಣ ದರ್ಶನ್ ಹೆಸರು ಇದೆ ಅನ್ನೋದೊಂದು ಬಿಟ್ಟು ಹೊರಗಡೆ ಕೂಡ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ತಂದು ಹಾಕಿತ್ತು. ಕೆಲವೊಂದಷ್ಟು ಸೆಲೆಬ್ರಿಟಿಗಳಿಗೆ ಇರಿಸು ಮುರಿಸು ತಂದಿದ್ದಿದೆ. ಕೆಲವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಿದೆ, ಬಾಯಿಗೆ ಬಂದಂಗೆ ಬೈದಿದ್ದಿದೆ. ಕೆಲವು ಸಂಸಾರಗಳಲ್ಲೇ ಜಗಳ ಆಗಿದ್ದು ಇದೆ. ನಂಬಾಸು ಅಂತ ಹೊಡೆದಾಡಿದ್ದಿದೆ. ಅದೆಲ್ಲವನ್ನ ಹೊರತುಪಡಿಸಿ ಕಾನೂನು ಅನ್ನೋದು ಏನಿದೆ ಅನ್ನೋದನ್ನು ಬಹಳ ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಪ್ರಕರಣದಿಂದ ಕಾನೂನು ಎಲ್ರಿಗೂ ಒಂದೇ. ಯಾರೇ ದೊಡ್ಡವರಾಗಿರಲಿ, ಯಾರೇ ಸೆಲೆಬ್ರಿಟಿಗಳಾಗಿರಲಿ, ಅದು ಯಾವುದೇ ಥರದ ವಿಚಾರಗಳಾಗಿರಲಿ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದೊಂದು ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಪಾಸ್ ಆಗ್ತಾ ಇರೋದು. ಜೊತೆಗೆ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದಿದೆಯಲ್ಲ, ಇದೂ ಕೂಡ ಸಾಕಷ್ಟು ಚರ್ಚೆಗೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸೊ ಇದೀಗ ಕೆಲವು ತಿಂಗಳಿಂದ ಹೊರಗಡೆ ಓಡಾಡ್ಕೊಂಡಿದ್ದಂಥ ದರ್ಶನ್ಗೆ ಮತ್ತೆ ವಾಪಸ್ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದೇ ಸಂದರ್ಭದಲ್ಲಿ ಈ ತೀರ್ಪನ್ನು ಅನೇಕರು ಸ್ವಾಗತಿಸ್ತಾ ಇದ್ದಾರೆ. ಅನೇಕರು ಈ ಥರದೊಂದು ತೀರ್ಪು ಬರಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಸತ್ಯಮೇವ ಜಯತೆ ಅಂತ ಹೇಳ್ತಿದ್ದಾರೆ. ನ್ಯಾಯಾಂಗದ ಮೇಲೆ ಇಟ್ಟಂಥ ನಂಬಿಕೆ ಸತ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಅಂದರೆ, ನಾವು ನಮ್ಮ ಸಂವಿಧಾನ ಅಥವಾ ನಮ್ಮ ದೇಶ ಅಂತ ಬಂದಾಗ ಎಲ್ಲರೂ ನಂಬ್ಕೊಂಡಿರೋದು ಕಾನೂನಿನ. ಅದು ರಾಜಕೀಯ ವ್ಯಕ್ತಿನೇ ಆಗಿರಲಿ ಅಥವಾ ಅದು ಸೆಲೆಬ್ರಿಟಿನೇ ಆಗಿರಲಿ, ಯಾರೇ ಆಗಿರಲಿ, ಕಾನೂನು ಅಂತ ಬಂದಾಗ ಎಲ್ಲಿ ಸತ್ಯ ಇದೆಯೋ ಅಥವಾ ಎಲ್ಲಿ ನ್ಯಾಯ ಇದೆಯೋ, ಎಲ್ಲಿ ಸಾಕ್ಷಿಗಳಿದೆಯೋ, ಮುಖ್ಯವಾಗಿ ಅಲ್ಲಿ ಕಾನೂನು ಅವರ ಪರವಾಗಿ ನಿಂತುಕೊಳ್ಳುತ್ತೆ ಅನ್ನೋದನ್ನು ಈ ಮೆಸೇಜ್ ಪಾಸ್ ಮಾಡ್ತಾಗಿದೆ. ದರ್ಶನ್ ಬೇಲ್ ರದ್ದು, ಮುಂದಿನ ಪ್ರಕ್ರಿಯೆಗಳೇನು ಅನ್ನೋದೇ ಎಲ್ರಿಗೂ ಇರುವಂಥ ಪ್ರಶ್ನೆ. ಪೊಲೀಸರ ಮುಂದಿನ ಕಾನೂನು ಕ್ರಮಗಳು ಹೇಗಿರುತ್ತೆ? ಜಾಮೀನು ರದ್ದು ಆದೇಶದ ಪ್ರತಿಯನ್ನು ಪಡಿತಾರೆ ತನಿಖಾಧಿಕಾರಿಗಳು. ಮೊದಲಿಗೆ ಆದೇಶದ ಪ್ರತಿ ಪಡೆಯಲಿದ್ದಾರೆ ಎಸಿಪಿ ಚಂದನ್ ಕುಮಾರ್. ಆ ಬಳಿಕ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಆ ಪ್ರತಿಯನ್ನ ಸಲ್ಲಿಕೆ ಮಾಡ್ತಾರೆ. ದರ್ಶನ್ ಬೇಲು ರದ್ದು, ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೇವೆ. ಸೊ ಪೊಲೀಸರ ಮುಂದೆ ಈಗ ಇಮಿಡಿಯೇಟ್ ಆಗಿರುವಂಥ ಪ್ರಕ್ರಿಯೆಗಳಿಗೇನು, ಕ್ರಮಗಳಿಗೇನು ಅಂತಂದರೆ, ಮೊದಲಿಗೆ ಜಾಮೀನು ರದ್ದಾಯ್ತಲ್ಲ, ಆ ಆದೇಶದ ಪ್ರತಿಯನ್ನು ತನಿಖಾಧಿಕಾರಿಯಾದಂಥ ಚಂದನ್ ಕುಮಾರ್ ಅವರು, ಎಸಿಪಿ ಚಂದನ್ ಕುಮಾರ್ ಅವರು ಪಡ್ಕೊಳ್ತಾರೆ. ಆ ಬಳಿಕ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಆ ಪ್ರತಿಯನ್ನು ಸಲ್ಲಿಕೆ ಮಾಡ್ತಾರೆ. ಸೊ ಅಲ್ಲಿ ವಾರೆಂಟನ್ನು ತೆಗೆದುಕೊಳ್ಳುವಂಥದ್ದು, ಆ ಮುಂದಿನ ಪ್ರಕ್ರಿಯೆಗಳಿಗೆ ಏನಿರುತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಎಲ್ಲೆಲ್ಲಿ ಈ ಆರೋಪಿಗಳಿದ್ದಾರೋ ಅವ್ರುಗಳು ಅವರಾಗೆ ಬಂದು ವಕೀಲರ ಮುಖಾಂತರವಾಗಿ ಶರಣಾಗಬಹುದು, ಅಥವಾ ಬರದೇ ಇಲ್ಲ ಅಂತ ಹೇಳಿದರೆ ಇವ್ರುಗಳೇ ಹೋಗಿ ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ಸೊ ಈ ಹಿಂದೆ ಮೊದಲು ಕೇಸ್ ದಾಖಲಾದಾಗ ದರ್ಶನ್ ಮೈಸೂರಿನಲ್ಲಿದ್ದರು, ಮೈಸೂರಿನಿಂದ ಕರ್ಕೊಂಡು ಬಂದಿದ್ರು. ನಾನು ನಂದೇ ಕಾರಲ್ಲಿ ಬರ್ತೀನಿ ಅಂದರೆ ಏನು ಬೇಕಾಗಿಲ್ಲ, ಹತ್ತಬೇಕು ಪೊಲೀಸ್ ಜೀಪ್ನ ಅಂತ ಹೇಳಿ ಹತ್ತಿಸ್ಕೊಂಡು ಕರ್ಕೊಂಡು ಬಂದಿದ್ರು. ಸೊ ಇಲ್ಲೂ ಹಾಗೆ ಆಗ್ಬೋದು. ಈಗೇನೋ ಸದ್ಯಕ್ಕೆ ಹೊರ ರಾಜ್ಯದಲ್ಲಿ ಇದ್ದಾರಿಗೂ ಅದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಎಲ್ಲೇ ಇದ್ರೂ ಕಾನೂನಿಗೆ ಗೌರವ ಕೊಟ್ಟು ಬರಲೇಬೇಕಾಗತ್ತೆ. ಅಕಸ್ಮಾತ್ ಬರಲಿಲ್ಲ ಅಂತಂದರೆ ವಾರಂಟ್ ಇಶ್ಯೂ ಆಗುತ್ತೆ, ಪೊಲೀಸರು ಹೋಗಿ ಕರ್ಕೊಂಡು ಬರ್ತಾರೆ. ಸೊ ಇದು ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಅದಾದ್ಮೇಲೆ ಜೈಲಿಗೆ ಹೋಗಬೇಕಾಗತ್ತೆ. ಜೈಲಿಗೆ ಹೋಗೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಬರ್ತಾರಾ, ಅಥವಾ ಇವ್ರು ಕೊನೆಯದಾಗಿದ್ದು ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ.
ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು. ಪರಪ್ಪನ ಅಗ್ರಹಾರದಲ್ಲಿ ಈ ಮನುಷ್ಯ ಇದ್ದಾಗ ಸಮಸ್ಯೆ ಆಗಿತ್ತು, ರಾಜಾತಿಥ್ಯ ನೀಡಬೇಕು ಅಂತ ಪ್ರಯತ್ನಗಳಾಗಿತ್ತು. ಅಲ್ಲಿರುವಂಥ ರೌಡಿ ಗ್ಯಾಂಗ್ಗಳು, ಡಾನ್ಸ್ಗಳು ನಾನು ಆತಿಥ್ಯ ನೀಡ್ತೀನಿ ಅಂತ ಸರತಿ ಸಾಲಿನಲ್ಲಿ ನಿಂತಿದ್ರು. ಹಾಗಾಗಿ ಪರಪ್ಪನ ಅಗ್ರಹಾರ ಸಹವಾಸವೇ ಬೇಡ ಅಂತ ವಾಪಸ್ ಬಳ್ಳಾರಿಗಾದ್ರೂ ಕಳಿಸ್ಬೋದು, ಪರವಾಗಿಲ್ಲ ಈಗೆಲ್ಲ ಸ್ಟ್ರಿಕ್ಟ್ ಆಗಿದೆ ಅಂತ ವಾಪಸ್ ಪರಪ್ಪನ ಅಗ್ರಹಾರಕ್ಕಾರು ಕರ್ಕೊಂಡು ಬರ್ಬೋದು. ಸೊ ಆಪ್ಷನ್ಸ್ ಇರೋದು ಸರ್ಕಾರದ ಕಡೆಯಲ್ಲಿ. ಸರ್ಕಾರ ಏನ್ ಹೇಳುತ್ತೆ, ಸರ್ಕಾರದ ನಡೆ ಏನಾಗಿರುತ್ತೆ ಅದನ್ನ ಹಾಗೆ ಪೊಲೀಸರು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಇಮಿಡಿಯೇಟ್ ಆಗಿ ಹಾಜರಾಗಬೇಕು ಅನ್ನುವಂಥದ್ದೇ ಆದೇಶದಲ್ಲಿ ಇರೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಸೊ ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ದರ್ಶನ್ ಇಲ್ಲಿಲ್ಲ, ಹೊರ ರಾಜ್ಯದಲ್ಲಿ ಇದ್ದಾರೆ ಅಂತ. ಸೊ ಕಾನೂನು ಪ್ರಕ್ರಿಯೆಗಳ ಮುಂದೆ ಹೇಗೆ ಸಾಗತ್ತೆ? ಅವರಾಗೆ ವಕೀಲರ ಜೊತೆಗೆ ಬರ್ತಾರೋ ಅಥವಾ ಬರಲಿಲ್ಲ ಅಂತಂದ್ರೆ ಅವ್ರನ್ನ ವಾರೆಂಟ್ ಇಶ್ಯೂ ಮಾಡ್ತಾರೋ, ಏನೇನಾಗುತ್ತೆ ಅಂತ ಸಂತೋಷ್? ನೀತಿ ಏನೀಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶದಂತೆ ದರ್ಶನ್ ಮತ್ತು ಗ್ಯಾಂಗ್ಗೆ ಸಿಕ್ಕಿದಂಥ ಜಾಮೀನು ಆದೇಶ ಏನಿತ್ತು ಅದು ರದ್ದಾಗಿರುವಂಥದ್ದು. ಅದರ ಜೊತೆಗೆ ರದ್ದು ಮಾಡಿರುವಂಥ ಸುಪ್ರೀಂ ಕೋರ್ಟ್ ತಕ್ಷಣವಾಗಿ ಪೊಲೀಸರ ಮುಂದೆ ಹೋಗಿ ಸರೆಂಡರ್ ಆಗುವಂತೆ ಸೂಚನೆಯನ್ನು ನೀಡಿರುವಂಥದ್ದು. ಈ ಒಂದು ಆದೇಶ ಹೊರಬಿದ್ದ ಬೆನ್ನಲ್ಲೇ ಅವರ ವಕೀಲರು ಆರೋಪಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಅವರು ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು. ಅದಕ್ಕೆ ಬೇಕಾಗುವಂಥ ಕಾಲಾವಕಾಶಗಳೇನಿದೆ ಅದನ್ನು ಹೊರತುಪಡಿಸಿದ ನಂತರವೂ ಕೂಡ ಆರೋಪಿಗಳು ಪೊಲೀಸರ ಮುಂದೆ ಹೋಗಿ ಸರೆಂಡರ್ ಆಗದಿದ್ದರೆ, ಪೊಲೀಸ್ ಠಾಣೆಗೆ ಹೋಗದಿದ್ದರೆ ಮುಂದಿನ ಕ್ರಮಕ್ಕೆ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಈ ಪ್ರಕರಣದ ತನಿಖಾಧಿಕಾರಿಗಳೇ ಆಗಿರುವಂತಹ ಏನು ಚಂದನ್ ACP ಏನಿದ್ದಾರೆ ಅವರು ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇಡೀ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪೊಲೀಸರು ಈಗಾಗಲೇ ವೆಸ್ಟ್ ಅಂದರೆ ಪಶ್ಚಿಮ ವಿಭಾಗದ DCP ಗಿರೀಶ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ 7 ಜನ ಆರೋಪಿಗಳೇನಿದ್ದಾರೆ, ದರ್ಶನ್, ಪವಿತ್ರಗೌಡ, ಅನುಕುಮಾರ್, ಪ್ರದೀಶ್, ಜಗದೀಶ್ ಸೇರಿದಂತೆ ಇತರ 7 ಜನ ಆರೋಪಿಗಳು ಎಲ್ಲಿದ್ದಾರೆ, ಅವರ ಮೂಮೆಂಟ್ಸ್ಗಳು ಏನಿದೆ, ಯಾರ್ಯಾರು ಮನೆಯಲ್ಲಿದ್ದಾರೆ, ಯಾರು ರಾಜ್ಯದಲ್ಲಿದ್ದಾರೆ, ಯಾರು ರಾಜ್ಯದಿಲ್ಲ, ಯಾರ್ಯಾರು ಯಾವ ಕಡೆ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇರುವಂಥದ್ದು. ಒಂದು ವೇಳೆ ಸಂಜೆ ಒಳಗೆ ಇವರು ಪೊಲೀಸರ ಮುಂದೆ ಬಂದು ಸರೆಂಡರ್ ಆಗದೆ ಹೋದರೆ ಸುಪ್ರೀಂ ಕೋರ್ಟ್ನದ ಆದೇಶ ಏನಿರುತ್ತೆ ಆ ಆದೇಶದ ಪ್ರತಿಯನ್ನು ತನಿಖಾಧಿಕಾರಿ ತೆಗೆದುಕೊಂಡು ಆ ಆದೇಶದ ಪ್ರತಿಯನ್ನು ಕೆಳ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿ ಅಲ್ಲಿಂದ ಆರೋಪಿಗಳನ್ನು ಬಂಧನವನ್ನು ಮಾಡಲಿಕ್ಕೆ ವಾರೆಂಟನ್ನು ತೆಗೆದುಕೊಂಡು ಆರೋಪಿಗಳ ಬಂಧನವನ್ನು ಮಾಡುವಂಥದ್ದು. ಸೊ ಒಂದು ವೇಳೆ ಇವರು ತನಿಖಾಧಿಕಾರಿಗಳ ಮುಂದೆ ಇಲ್ಲ ಪೊಲೀಸರ ಮುಂದೆ ಸರೆಂಡರ್ ಆಗದಿದ್ದರೆ ಈ ಪ್ರಕ್ರಿಯೆ ಇರುತ್ತೆ. ಸೊ ಈಗಾಗಲೇ ಪೊಲೀಸರು ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಬಂದಿರುವಂಥ ಆದೇಶದ ಪ್ರತಿಯನ್ನು ತೆಗೆದುಕೊಳ್ಳುವಂಥ ಪ್ರೋಸೆಸ್ ಒಂದು ತಂಡ ಮಾಡಿದ್ರೆ, ಮತ್ತೊಂದು ತಂಡ ನ್ಯಾಯಾಲಯಕ್ಕೆ ಬೇಕಾಗಿರುವಂಥ ಈ ಒಂದು ಆದೇಶ ಪ್ರತಿಯನ್ನು ನಿಲ್ಲಿಸಿ ವಾರೆಂಟ್ಗೆ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಎಲ್ಲ ಪೇಪರ್ ವರ್ಕ್ಸ್ಗಳೇನಿರುತ್ತೆ ಅದನ್ನೆಲ್ಲ ಪೊಲೀಸರು ಅಡ್ವಾನ್ಸ್ ಆಗಿ ಮಾಡ್ಕೊಳ್ತಾ ಇರುವಂಥದ್ದು. ಇನ್ನೊಂದು ತಂಡ 7 ಜನ ಆರೋಪಿಗಳು ಎಲ್ಲೆಲ್ಲಿದ್ದಾರೆ, ಅವರ ಮೂಮೆಂಟ್ಗಳೇನಿದೆ, ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಸರೆಂಡರ್ ಆಗೋ ನಿಟ್ಟಿನಲ್ಲಿದ್ದಾರೆ, ಇಲ್ಲ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಜಾಮೀನು ಆದೇಶವನ್ನು ರದ್ದು ಮಾಡಿದ ಬೆನ್ನಲ್ಲೇ ತಲೆಮರೆಸಿಕೊಳ್ಳುವಂತಹ ಪ್ಲಾನ್ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅದ್ರ ಜೊತೆಗೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ದರ್ಶನ್ ನಿನ್ನೆ ಕೂಡ ಬೆಂಗಳೂರನ್ನು ಬಿಟ್ಟಿರುವಂಥದ್ದು. ಟಿ ನರಸೀಪುರದ ಫಾರ್ಮ್ ಹೌಸ್ಗೆ ಹೋಗಿದ್ದು ಅಲ್ಲಿಂದ ಆತ ತಮಿಳುನಾಡು ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಹೀಗಾಗಿ ಅದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಜಾಮೀನು ರದ್ದಾಗಿರುವ ಹಿನ್ನೆಲೆಯಲ್ಲಿ ಅಷ್ಟು ಜನ 7 ಜನ ಆರೋಪಿಗಳು ಮತ್ತೆ ಪುನಃ ಪರಪ್ಪನ ಅಗ್ರಹಾರವನ್ನು ಸೇರಬೇಕಾಗತ್ತೆ. ಒಂದು ವೇಳೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈತನ ಮೇಲೆ ರಾಜ್ಯಾತೀತವನ್ನು ಪಡೆದುಕೊಂಡ ಆರೋಪ ಇತ್ತು, ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡುವಂಥ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಜೈಲಿನ ಲಾನ್ನಲ್ಲಿ ಕುಳಿತು ಈತ ಸಿಗರೇಟನ್ನು ಸೇದುವಂಥ ಫೋಟೋಗಳು ವೈರಲ್ ಆಗ್ತವೆ ಅಂತೇಳಿ. ಸೊ ಇವನ್ನು ಆಧಾರವಾಗಿ ಇಟ್ಕೊಂಡು ಪುನಃ ಈತನನ್ನು ಬಳ್ಳಾರಿ ಜೈಲ್ಗೆ ಅಂದರೆ ಬೆಂಗಳೂರಿನಿಂದ ಈತನ ಬಳ್ಳಾರಿಗೆ ಹಿಂದೆ ಮಾಡಿದಾಗ ಸುಮಾರು 63 ದಿನಗಳ ಕಾಲ ಆತ ಬಳ್ಳಾರಿ ಜೈಲಿನಲ್ಲಿದ್ದ. ಅದೇ ರೀತಿಗೆ ಪುನಃ ಆತನ್ನು ಪರಪ್ಪನ ಅಗ್ರಹಾರಕ್ಕೆ ಹಾಕ್ತಾರೋ ಇಲ್ಲ ಆತನ ಪ್ರಭಾವ ಬೀರಿ ಮತ್ತೆ ಇದೇ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತವನ್ನು ಪಡ್ಕೊಳ್ತಾನೆ ಅಂತ ಪುನಃ ಬಳ್ಳಾರಿ ಜೈಲಿಗೆ ಹಾಕ್ತಾರೋ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಅದು ಕೋರ್ಟ್ ಇಲ್ಲ ತನಿಖಾಧಿಕಾರಿಗಳ ಮನವಿ ಮೇರೆಗೆ ಕೋರ್ಟ್ ಅದನ್ನು ಆದೇಶವನ್ನು ಮಾಡುವಂಥದ್ದು. ಒಟ್ಟಾರೆಯಾಗಿ ಇವತ್ತು 7 ಜನ ಆರೋಪಿಗಳು ಮತ್ತೆ ರೇಣುಕಾಸ್ವಾಮಿ ಹತ್ಯೆ ಕೊಲೆಯಲ್ಲಿ ಜೈಲಿಗೆ ಹೋಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಎಂತಹ ಕಾನೂನಿನಲ್ಲಿ ಯಾರೇ ದೊಡ್ಡವರಿದ್ದರೂ ಕೂಡ, ಪ್ರಭಾವಿ ಆಗಿರಲಿ, ಹಣಶಾಲಿ ಆಗಿರಲಿ, ಯಾರೇ ಆದರೂ ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ, ಕಾನೂನಿಗೆ ತಲೆ ಬಾಗಲೇಬೇಕು ಅನ್ನೋದನ್ನ ಇವತ್ತು ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇಡೀ ಜನತೆ ಒಂದು ನಂಬಿಕೆ ಇಡುವಂತಹ
ಒಂದು ಆದೇಶ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಹೊರ ಬಂದಿದೆ. ಹೀಗಾಗಿ ಈ ರೇಣುಕಾ ಸ್ವಾಮಿಯ ಪೋಷಕರು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು, ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ, ಆರೋಪಿಗಳಿಗೆ ಹತ್ಯೆ ಮಾಡಿದಂತಹ ಆರೋಪಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ, ಆ ನಂಬಿಕೆ ಕೂಡ ನಮಗಿದೆ ಅಂತ ಹೇಳ್ತಿದ್ರೆ. ಒಟ್ಟಾರೆಯಾಗಿ ಇದೊಂದು ನಿಜಕ್ಕೂ ಲ್ಯಾಂಡ್ ಮಾರ್ಕ್ ಆದೇಶ, ಜಡ್ಜ್ಮೆಂಟ್ ಅಂತ ಹೇಳಬೇಕಾಗುತ್ತೆ. ಮತ್ತು ಇದೊಂದು ಮಾದರಿ ಆಗಿರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಇದು ಮುಂದಿನ ದಿನಗಳಲ್ಲಿ ಲೆಸನ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ನೀತಿ ಸಂತೋಷ್, ಇನ್ನು ಈ ಪ್ರಕರಣದಲ್ಲಿ ಗಮನಿಸೋದಾದ್ರೆ ಈ ಹಿಂದೆ ಅವರು ಬೇಲ್ಗೋಸ್ಕರ ಆರೋಗ್ಯದ ವಿಚಾರವನ್ನು ಹೇಳಿದ್ದು ಕೂಡ ಇದೆ. ಆಪರೇಷನ್ ಆಗಬೇಕು, ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ, ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು. ಅದಾದ ನಂತರ ಏನು ಆಪರೇಷನ್ ಏನು ಆಗಿಲ್ಲ. ಬಟ್ ಈಗೇನಾದರೂ ಆಪ್ಷನ್ಸ್ ಇದೆಯಾ ಅವರಿಗೆ? ಹೆಲ್ತ್ ಕಂಡೀಷನ್ ಅನ್ನ ಅಥವಾ ಹೆಲ್ತ್ ಅಪ್ಸೆಟ್ ಆಗಿದೆ ಅನ್ನೋದನ್ನ ಮುಂದಿಟ್ಕೊಂಡು ಮತ್ತೆ ಬೇಲ್ ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಹಾಗೆ ಒಂದು ವೇಳೆ ಬೇಲ್ ಅಪ್ಲೈ ಮಾಡ್ಕೊಳ್ಬೇಕು, ಕಾನೂನು ಹೋರಾಟವನ್ನ ಮಾಡಬೇಕು ಅಂತ ಅಂದ್ರೂ ಕೂಡ ಅದಕ್ಕೂ ಇಷ್ಟು ತಿಂಗಳಾದ್ಮೇಲೆ, ಇಷ್ಟು ದಿನಗಳಾದ್ಮೇಲೆ ಆ ಥರದ್ದು ಏನಾದರೂ ಇದೆಯಾ? ಹೇಗೆ ನಡೆಯುತ್ತೆ ಆ ಪ್ರಕ್ರಿಯೆ? ಅಥವಾ ಇವರಿಗಿರುವಂಥ ಎಲ್ಲ ಡೋರ್ಗಳು ಕ್ಲೋಸ್ ಆಗಿಬಿಟ್ಟಿದೆಯಾ? ಸದ್ಯಕ್ಕೆ ಮೇಲ್ನೋಟಕ್ಕೆ ನಾವು ನೋಡೋದಾದರೆ ಸುಮಾರು 5-6 ತಿಂಗಳ ಕಾಲ ದರ್ಶನ್ಗೆ ಯಾವುದೇ ರೀತಿಯ ಆರೋಪಗಳಿಗೆ ಯಾವುದೇ ರೀತಿಯ ಓಪನಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಅವರ ಪರ ವಕೀಲರು ಯಾವ ರೀತಿಯ ಮಾರ್ಗವನ್ನು ಹುಡುಕ್ತಾರೆ ಪುನಃ ಜಾಮೀನನ್ನು ಪಡ್ಕೊಳ್ಳಿಕ್ಕೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಒಂದು ಕಡೆ ಏನಾದರೂ ದರ್ಶನ್ಗೆ ಹಿಂದೆ ಕೂಡ ಅನಾರೋಗ್ಯದ ಕಾರಣಗಳನ್ನು ನೀಡಿದಂತಹ ವಕೀಲರು ಆತನಿಗೆ ಮೊದಲು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರೆ ಮತ್ತು ಅದು ರೆಗ್ಯುಲರ್ ಬೇಲ್ ಕೂಡ ಅವ್ರಿಗೆ ಆಗುತ್ತೆ. ಸೊ ಅದಾದ ನಂತರ ಅವ್ರು ಹೊರಗೆ ಓಡಾಡ್ಕೊಂಡಿರ್ತಾರೆ. ಏನು ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಹೇಳಿ ಅವರಿಗೆ ಆಪರೇಷನನ್ನು ಮಾಡಬೇಕು ಅಂತ ಮೊದಲು ಮನವಿಯನ್ನು ಮಾಡಿಕೊಡ್ತಾರೆ. ಅದಾದ ನಂತರ ವೈದ್ಯರಿಂದ ಸಲಹೆಯನ್ನು ಪಡ್ಕೊಳ್ತೀವಿ. ಅದನ್ನು ಆಪರೇಷನ್ ಮಾಡಿದ್ರೆ ಸ್ಪೈನಲ್ ಕಾರ್ಡ್ಗೆ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ, ಜೀವನ ಪರ್ಯಂತ ಅವನ ಅನಾರೋಗ್ಯದಿಂದ ಬಳಲಬೇಕಾಗತ್ತೆ. ಈ ಕಾರಣಕ್ಕಾಗಿ ಆತನಿಗೆ ಶಸ್ತ್ರಾಸ್ತ್ರ ಚಿಕಿತ್ಸೆ ಬೇಡ, ಆತನಿಗೆ ಥೆರಪಿಯ ಮುಖಾಂತರವೇ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದರು. ಹೀಗಾಗಿ ನಾವು ಥೆರಪಿಯನ್ನು ಕೊಡಿಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಹೀಗಾಗಿ ಪುನಃ ಅವರು ಅನಾರೋಗ್ಯದ ಕಾರಣವನ್ನು ಕೊಡಬೇಕಾದ್ರೆ ಅದಕ್ಕೆ ಜೆನ್ಯೂನ್ ರೀಸನ್ಗಳಿರಬೇಕು, ವೈದ್ಯರ ವರದಿ ಇರಬೇಕಾಗುತ್ತೆ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಇವ್ರು ಕೊಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಬೇರೆ ಯಾವುದೇ ರೀತಿಯ ಗ್ರೌಂಡ್ಸ್ಗಳಿರೋದಿಲ್ಲ. ಇಲ್ಲ ಯಾವುದಾದ್ರು ಸಿನಿಮಾ ಶೂಟಿಂಗ್ಗೆ ಈತ ಕಮಿಟ್ ಆಗಿದ್ರೆ, ಹಣವನ್ನು ಪಡ್ಕೊಂಡಿದ್ರೆ, ಡೇಟ್ಗಳನ್ನು ಕೊಟ್ಟಿದ್ರೆ, ಅದರ ನಿರ್ಮಾಪಕರುಗಳೇನಿರ್ತಾರೆ ಅವರು ಬಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿ ಮನವಿಯನ್ನು ಮಾಡಿಕೊಂಡು ಈತ ಪೆರೋಲ್ ಮುಖಾಂತರ ಏನಾರು ಬಂದು ಆ ಸಿನಿಮಾಗಳನ್ನು ಆ್ಯಕ್ಟಿಂಗ್ ಮಾಡಲಿಕ್ಕೆ ಕೊಡಿ ಅಂತ ಅವಕಾಶಗಳನ್ನು ಕೇಳುವ ಸಾಧ್ಯತೆಗಳಿರ್ಬೋದು. ಹೀಗೆ ಈ ಗ್ರೌಂಡ್ಸ್ಗಳನ್ನು ಅವರ ಪರ ವಕೀಲರು ಹುಡುಕ್ತಾ ಹೋಗ್ತಾರೆ, ಯಾವ ರೀತಿಯಾಗಿ ಕೆಲ ದಿನಗಳ ಕಾಲ ಹೊರ ಬರ್ಬೋದು ಅಂತ. ಸೊ ಇದಕ್ಕೆ ಆಪ್ಷನ್ಗಳಿದಾದರೆ ಈಗ ಮೇಲ್ನೋಟಕ್ಕೆ ನೋಡೋದಾದರೆ ಸದ್ಯಕ್ಕೆ ದರ್ಶನ್ ಸೇರಿದಂತೆ ಪವಿತ್ರ ಕೂಡ ಇತರ ಆರೋಪಿಗಳಿಗೆ ಯಾವುದೇ ರೀತಿಯ ಒಂದು ಹೊರ ಬರಲಿಕ್ಕೆ ಇಲ್ಲ, ಅರ್ಜಿಯನ್ನು ಮತ್ತೆ ಜಾಮೀನು ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶಗಳು ಕಂಡು ಬರುವಂಥದ್ದು ಮತ್ತು ಅವಕಾಶಗಳು ಇರುವಂಥದ್ದು ಸಾಕಷ್ಟು ಕಡಿಮೆ ಇರುವಂಥದ್ದು. ನೀತಿ ಸಂತೋಷ್, ಈಗ ಇವತ್ತಿನ ಪ್ರಕ್ರಿಯೆಯನ್ನು ನಾವು ನೋಡಿದಾಗ ಆದೇಶದ ಪ್ರತಿ ಕೈ ಸೇರ್ತಾ ಇದ್ದ ಹಾಗೇನೆ ಅಕಸ್ಮಾತ್ ಇವತ್ತು ಸಂಜೆ ಒಳಗಡೆನೆ ಒಂದು 6 ಗಂಟೆ 5:30 ಒಳಗೇನೆ ದರ್ಶನ್ರನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ, ಅಥವಾ ಆ ವ್ಯಕ್ತಿಯಿಂದ ಆ ಕಡೆಯಿಂದ ಯಾವುದೇ ರೀತಿಯಾದಂಥ ಪ್ರಕ್ರಿಯೆಗಳು ಬಂದಿಲ್ಲ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್? ಅಂದರೆ ವಾರೆಂಟ್ ಇಶ್ಯೂ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೇ ಇದ್ರೂ ಹೋಗಿ ಬಂಧಿಸುವಂಥದ್ದು ಈ ಥರದ್ದು ಏನಾದರೂ ಇರುತ್ತೆ, ಅಥವಾ ಟೈಮು ಸಮಯಾವಕಾಶವನ್ನು ಏನಾದರೂ ಕೇಳ್ಕೊಳ್ಳುವಂಥದ್ದು ಆ ಥರದ್ದು ಏನಾದರೂ ಇರುತ್ತೆ ಹೇಗೆ ಅಂತ? ಇವತ್ತು ಸಂಜೆ ಒಳಗೆ 7 ಆರೋಪಿಗಳು ಹಾಜರಾಗಬೇಕಾ ಹೇಗೆ ಅಂತ ಸಂತೋಷ್? ಖಂಡಿತವಾಗಿ ನೀತಿ, ಯಾಕಂತೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿರೋ ಮತ್ತು ಸ್ಪಷ್ಟಪಡಿಸಿದೆ, ಡೈರೆಕ್ಷನನ್ನು ಕೂಡ ಕೊಟ್ಟಿರುವಂಥದ್ದು. ತತ್ಕ್ಷಣವಾಗಿ 7 ಜನ ಕೊಲೆ ಆರೋಪಿಗಳೇನಿದ್ದಾರೆ, ಕೊಲೆ ಆರೋಪಿ ದರ್ಶನ್, ಕೊಲೆ ಪ್ರಮುಖ ಆರೋಪಿಯಾಗಿರುವಂಥ ಪವಿತ್ರ ಕೂಡ ಮತ್ತು ಇತರ ಆರೋಪಿಗಳು 5 ಜನ ಇದ್ದಾರೆ. ತತ್ಕ್ಷಣವಾಗಿ ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು, ಹೋಗಿ ಶರಣಾಗಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಈ ಆರೋಪಿಗಳು ಪೊಲೀಸರ ಮುಂದೆ ಸರೆಂಡರ್ ಆಗದೆ ಹೋದರೆ ಪೊಲೀಸರು ಅವ್ರನ್ನ ಯಾವುದೇ ಕ್ಷಣದಲ್ಲಿ ಕೂಡ ಬಂಧಿಸಿ ಕರ್ಕೊಬಂದು ಜೈಲಿಗೆ ಬಿಡುವ ಸಾಧ್ಯತೆ ಇದೆ. ಇದಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನು ಈಗಾಗಲೇ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ನಾನು ಆಗಲೇ ಸ್ಪಷ್ಟಪಡಿಸಿದೆ, ಈ 7 ಜನ ಆರೋಪಿಗಳ ಪ್ರತಿಯೊಂದು ಮೂಮೆಂಟ್ಗಳ ಬಗ್ಗೆ ಈಗಾಗಲೇ ಪೊಲೀಸರು ನಿಗಾವನ್ನು ವಹಿಸಿರುವಂಥದ್ದು. ಹಾಗಾಗಿ ಇವರು ಎಲ್ಲಿ ಓಡಾಟವನ್ನು ಮಾಡ್ತಾಯಿದ್ದಾರೆ, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಯಾವ ಆರೋಪಿ ಎಲ್ಲಿದ್ದಾನೆ, ಮನೆಯಲ್ಲಿದ್ದಾನ, ಬೇರೆ ಬೇರೆ ಕಡೆ ಇದ್ದಾನ, ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಗಳಿದ್ದಾನೆ, ತಲೆಮರೆಸ್ಕೊಳ್ಳುವ ಯತ್ನದಲ್ಲಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಕೂಡ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಿ ಪರ ವಕೀಲರ ಮುಖಾಂತರ ಇವತ್ತು ಆಗಿರುವ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಕೆಲ ಹಂತದ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿ ಅಲ್ಲಿನ ಮುಖಾಂತರ ಇವತ್ತು ಸಂಜೆ ಒಳಗೆ ಆರೋಪಿಗಳು ಯಾರೂ ಕೂಡ ಬಂದು ಪೊಲೀಸರ ಮುಂದೆ ಸರೆಂಡರ್ ಆಗದಿದ್ದರೆ, ಅವ್ರನ್ನ ಸಂಪರ್ಕವನ್ನು ಮಾಡದಿದ್ದರೆ, ಸಮಯಾವಕಾಶವನ್ನು ಕೇಳದೆ
ಕೇಳದೇ ಇದ್ದರೆ, ಯಾಕೆಂದರೆ ಇಲ್ಲಿ ಸಮಯಾವಕಾಶವನ್ನು ಕೇಳಿದ್ರೆ ಕೊಡಲಿಕ್ಕೆ ಯಾವುದೇ ಹಂತದಲ್ಲೂ ಪೊಲೀಸರಿಗೆ ರೈಟ್ಸ್ ಇಲ್ಲ. ಯಾಕೆಂದರೆ ಇದು ಕೋರ್ಟ್ ಸೂಚನೆ ಆಗಿರುವಂಥದ್ದು. ಪೊಲೀಸರು ತನಿಖೆಯನ್ನು ಮಾಡ್ತಾಯಿಲ್ಲ, ಕೋರ್ಟ್ ಸೂಚನೆ ಇವತ್ತೇ ತತ್ಕ್ಷಣವೇ ಆಗಬೇಕು ಅಂತ ಹೇಳಿ ಆದೇಶ ನೀಡಿರೋದ್ರಿಂದ ಪೊಲೀಸರ ಬಳಿ ಇವರು ಸಮಯಾವಕಾಶವನ್ನು ಕೇಳಲಿಕ್ಕೆ ಅವಕಾಶನೇ ಇರೋದಿಲ್ಲ. ಹೀಗಾಗಿ ತಕ್ಷಣ ಬಂದು ಸರೆಂಡರ್ ಆಗಬೇಕು. ಆಗದೆ ಹೋದರೆ ಪೊಲೀಸರು ವಾರೆಂಟನ್ನು ಜಾರಿಯನ್ನು ಮಾಡಿಸ್ಕೊಂಡು ಯಾವುದೇ ಕ್ಷಣದಲ್ಲಿ ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಬಂಧಿಸಿ ಜೈಲಿಗೆ ಬಿಡುವ ಒಂದು ಪ್ರೋಸೆಸ್ ಕೂಡ ಆಗುವಂಥದ್ದು ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.